ಬಿಜೆಪಿ ಬೆಂಗಳೂರಿನ ಉನ್ನತಿಗಾಗಿ. ಒಂದು ರಾಜಕೀಯ ಪಕ್ಷವನ್ನು ಜನ ನೆಚ್ಚುವುದು ಆ ಪಕ್ಷ ತನ್ನ ಅಧಿಕಾರಾವಧಿಯಲ್ಲಿ ಹೇಗೆ ಆಡಳಿತವನ್ನು ನಡೆಸುತ್ತದೆ, ಯಾವ ರೀತಿ ಜನಪರ ಕಾರ್ಯಗಳನ್ನು ಮಾಡುತ್ತದೆ ಎಂಬುದರ ಮೇಲೆ. ಅಂತಹ ಜನಸ್ನೇಹಿ ಜನಾನುರಾಗಿ ಆಡಳಿತವನ್ನು ನೀಡಿದಾಗ ಮಾತ್ರ ಆ ಪಕ್ಷ ಪ್ರಶಂಸೆಗೆ ಪಾತ್ರವಾಗುತ್ತದೆ. ಮಾದರಿ ಆಡಳಿತ ಪಕ್ಷದ ಕಲ್ಪನೆಯನ್ನು ನಿಜವಾಗಿಸಿರುವ ಉತ್ತಮ ಆಡಳಿತಗಾರನನ್ನು ಬೆಳೆಸಿದ ಹೆಮ್ಮೆ ಭಾಜಪದ್ದು. ಭಾಜಪದ ಜನಪ್ರತಿನಿಧಿಗಳು ಸುಶಾಸನದ ಮೂಲಕ ಸುಭದ್ರ ರಾಷ್ಟ್ರವನ್ನು ಕಟ್ಟಲು ಪಣ ತೊಟ್ಟಿರುವ ಕಾರ್ಯ ಮನೆ ಮಾತಾಗಿದೆ. ಸುರಾಜ್ಯದ ಕನಸನ್ನು ಹೊತ್ತು ಅದಕ್ಕಾಗಿ ಜೀವಮಾನವಿಡೀ ದುಡಿದ ಅಟಲ್ ಬಿಹಾರಿ ವಾಜಪೇಯಿ ಉತ್ತಮ ಆಡಳಿತಕ್ಕೆ ನೇತೃತ್ವ ನೀಡಿದರು. ರಾಷ್ಟ್ರ ಮಟ್ಟದಿಂದ ಸ್ಥಳೀಯ ಆಡಳಿತ ಸಂಸ್ಥೆಗಳ ಮೂಲಕ ಎಲ್ಲ ವರ್ಗದ ಜನರ ಅಗತ್ಯತೆಗಳನ್ನು ಅರಿತು ಅದಕ್ಕೆ ತಕ್ಕಂತೆ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತಂದ ವಾಜಪೇಯಿಯವರು ಅಂದಿನ ಕೇಂದ್ರ ಸರ್ಕಾರ ನಡೆಸಿದ್ದು ಒಂದು ಸಾರ್ವಕಾಲಿಕ ಮಾದರಿ. ವಾಜಪೇಯಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ದೇಶದ ಹಲವಾರು ಸಮಸ್ಯೆಗಳನ್ನು ನೀಗಿಸುವಲ್ಲಿ ಮತ್ತು ಆಡಳಿತದಲ್ಲಿ ಸೃಜನಶೀಲತೆ ಮೆರೆದಿದ್ದಾರೆ. ಇಂತಹ ಮಹಾನ್ ಆಡಳಿತಗಾರರನ್ನು ಮಾದರಿಯನ್ನಾಗಿಟ್ಟುಕೊಂಡು ತನ್ನ ಅಧಿಕಾರಾವಧಿಯಲ್ಲಿ ಗುರುತಿಸುವಂತೆ ಹಲವಾರು ಸಾಧನೆಗಳನ್ನು ಮಾಡಿದೆ ಭಾಜಪದ ರಾಜ್ಯ ಸರ್ಕಾರ. ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾಜಪ ಆಡಳಿತದ ಬಿಬಿಎಂಪಿ ಹಲವಾರು ವಿನೂತನ ಯೋಜನೆಗಳಿಗೆ ನಾಂದಿ ಹಾಡಿದೆ. ಜನರ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರವನ್ನು ನೀಡುತ್ತಿರುವ ನಮ್ಮ ಚುನಾಯಿತ ಪ್ರತಿನಿಧಿಗಳ ಸಾಧನೆಯೂ ಅನುಕರಣೀಯ. ತಾವು ಆಯ್ಕೆಯಾದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಾನುರಾಗಿ ಹಾಗೂ ಮಾದರಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಕೆಲವು ಪ್ರತಿನಿಧಿಗಳ ಸಾಧನೆ ಈಗ ನಿಮ್ಮ ಮುಂದಿದೆ. ನಾವು ಹಲವಾರು ವಿನೂತನ ಕಾರ್ಯಕ್ರಮನ ರೂಪಿಸ್ಕೊಂಡು ಅದು ಎಲ್ಲ ಕ್ಷೇತ್ರದಲ್ಲಿ, ಅದು ಸ್ವಚ್ಛತೆಯಲ್ಲಾಗಲಿ ಅಥವಾ ಸಮಾಜದ ಎಲ್ಲ ಜನತೆಗೆ ಆರೋಗ್ಯ ಕೊಡೋದಂಥದ್ದಲ್ಲಾಗಲಿ ಎಲ್ಲ ಒಂದು ವಿನೂತನವಾಗಿ ಕಾರ್ಯಕ್ರಮ ರೂಪಿಸೋ ಮೂಲಕ ನಾವು ಹೊಸದಾಗಿ ನಾವು ಹೇಳಬೇಕು ಅಂದರೆ ಧೋಬಿಘಾಟ್, ನಮ್ಮ ಧೋಬಿಘಾಟ್ನಲ್ಲಿ ಮಡಿವಾಳರ ಜನಾಂಗದ ಜನತೆ ಟ್ರೆಡಿಷನಲ್ ಮೆಥಡ್ನಲ್ಲಿ ಬಟ್ಟೆ ಒಗಿ ತಿಂತಿದ್ದಿತ್ತು. ಏನು ದೈಹಿಕವಾಗಿ ಆ ನೀರಲ್ಲೇ ಅವರ ಕಾಲ ಕಳೀತಿದ್ದಂಥದ್ರಲ್ಲಿ ಅವರಿಗೆ ಆರೋಗ್ಯಕ್ಕೆ ಭಾಳಷ್ಟು ತೊಂದರೆ ಆಗ್ತಿತ್ತು. ನಾವು ಒಂದು ಮಾಡರ್ನೈಸ್ಡ್ ಧೋಬಿಘಾಟ್ ಮಾಡೋ ಮೂಲಕ ಆಟೋಮೇಟೆಡ್ ವಾಷಿಂಗ್ ಮಿಷಿನ್, ಡ್ರೈಯಿಂಗ್ ಮಿಷಿನ್ ಹಾಗೂ ಐರನಿಂಗ್ ಯೂನಿಟ್ ಇಷ್ಟನ್ನು ಇಂಟಗ್ರೇಟ್ ಮಾಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಹಾಗೂ ವಾಟರ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಯೂನಿಟ್ ಹಾಕಿ ನೀರು ಸದ್ಬಳಕೆ ಪುನರ್ ಉಪಯೋಗ ಆಗೋ ರೀತಿಯಲ್ಲಿ ನಾವು ಈ ಒಂದು ವ್ಯವಸ್ಥಿತವಾದಂಥ ಧೋಬಿಘಾಟನ್ನು ನಿರ್ಮಾಣ ಮಾಡ್ದೋ. ಪ್ರತಿಯೊಂದು ಬಟ್ಟೆಗೂ ಅವರು ಯೂಸರ್ ಚಾರ್ಜ್ ಕಲೆಕ್ಟ್ ಮಾಡಿ ಮತ್ತು ಏನು ಒಂದು ಎನ್ವೈರ್ನ್ಮೆಂಟಲ್ ಫ್ರೆಂಡ್ಲಿ ಡಿಟರ್ಜೆಂಟ್ನ ಸಹ ಯೂಸ್ ಮಾಡಿ ಎಲ್ಲ ಉತ್ತಮ ಗುಣಮಟ್ಟದ ನಾಗರಿಕರಿಗೂ ಸಹ ಈ ಸ್ವಚ್ಛತೆಯನ್ನು ತಲುಪುವಂಥ ದೃಷ್ಟಿನಲ್ಲಿ ಕೇವಲ ಇದು ಮಡಿವಾಳ ಜನಾಂಗಕ್ಕೆ ಸೀಮಿತವಾಗಲಿಲ್ಲ, ಇಡೀ ಸಮಾಜಕ್ಕೆ ಇದು ಸದುಪಯೋಗ ಆಗಿರುವಂಥದ್ದು. ಗುಣಮಟ್ಟದ ಇವತ್ತೇನು ಸ್ವಚ್ಛವಾದಂಥ ಬಟ್ಟೆಗಳನ್ನ ಇವತ್ತು ನಾಗರಿಕರಿಗೂ ಅದು ಪಡೀಲಿಕ್ಕೆ ಅವಕಾಶ ಆಗಿದೆ. ಈ ಒಂದು ಮಡಿವಾಳ ಜನಾಂಗ ನಡೆಸಿರುವಂಥ ಈ ಒಂದು ಧೋಬಿಘಾಟ್ ಇಡೀ ದೇಶಕ್ಕೆ ಮಾದರಿ ಆಗಿರುವಂಥದ್ದಿದೆ. ಆರೋಗ್ಯದ ಬಗ್ಗೆ ಮಾತಾಡ್ತಿರ್ತೀವಿ, ಆರೋಗ್ಯ ಕಾಪಾಡೋದು ಹೇಗೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಅನ್ನುವಂಥ ಯೋಚನೆಯಲ್ಲಿ ಏನು ಜಿಮ್ನಾಶಿಯಮ್, ಇಂಡೋರ್ ಜಿಮ್ನಾಶಿಯಮ್ನ ಕಟ್ಟಿದ್ದೀವಿ. ಎಲ್ಲ ರೀತಿಯಾದಂಥ ಸೌಕರ್ಯ ವ್ಯವಸ್ಥೆ ಮತ್ತು ಎಲ್ಲ ಫ್ರೀ ಹ್ಯಾಂಡ್ ಎಕ್ಸಸೈಸ್ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಕಲ್ಪಿಸಿ ನಾವು 9 ಜಿಮ್ನಾಶಿಯಮ್ನ ನಮ್ಮ ಭಾಗದಲ್ಲಿ ಪ್ರಾರಂಭ ಮಾಡಿದ್ವಿ. ಹಿರಿಯ ನಾಗರಿಕರಿಗೆ ಸುಲಭ ರೀತಿಯಲ್ಲಿ ಅವರಿಗೆ ಮೈಗೆ ಎಕ್ಸಸೈಸ್ ಆಗೋ ರೀತಿಯಲ್ಲಿ ಸ್ಟೆಪ್ ಹಾಕಂಥ ಕಾನ್ಸೆಪ್ಟ್ನ ಪ್ರಾರಂಭ ಮಾಡಿದ್ದೀವಿ. ನೂತನವಾಗಿ ನಾವೇ ಮೊದಲನೇದಾಗಿ ಸ್ಟೆಪ್ ಪಾರ್ಕ್ ಔಟ್ಡೋರ್ ಜಿಮ್ ಅಂತ ಏನು ಕರಿತೀವೋ ಔಟ್ಡೋರ್ ಜಿಮ್ ಕಾನ್ಸೆಪ್ಟ್ನಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ಅದು ಈಗಾಗಲೇ 2 ಕಡೆ ಅದನ್ನು ಅಳವಡಿಸಿದ್ವಿ, ಇನ್ನು ಹಲವಾರು ಕಡೆ ಅಳವಡಿಸಲು ಅದನ್ನು ಪ್ರಯತ್ನ ಮಾಡ್ತಾಯಿದ್ವಿ. ಜ್ಞಾನ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವಂಥ ಈ ಪ್ರಯತ್ನದಲ್ಲಿ ಮಹಿಳಾ ರೀಜನಲ್ ಸೆಂಟರ್ ಅಂತ ಏನು ಮಾಡಿದ್ವಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯ ವತಿಯಿಂದ ಹಾಗೂ ಸರ್ಕಾರದ ಸಹಕಾರ ವತಿಯಿಂದ ಈ ಕೇಂದ್ರವೊಂದು ಪ್ರಾರಂಭ ಆಗಲಿಕ್ಕೆ ಸಾಧ್ಯವಾಗಿದೆ. ಮಹಿಳೆಯರಿಗೆ ವಿದ್ಯಾವಂತರಾದ್ರೂ ಉದ್ಯೋಗ ಸಿಗದಾಗ ನಾವು ಓದಿ ಏನು ಪ್ರಯೋಜನ ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಉದ್ಭವ ಆಗುವಂಥ ಪ್ರಶ್ನೆಗೆ ಸರಿಯಾದ ರೀತಿ ಉತ್ತರ ಕೊಟ್ಟು ಅವರ ಶಕ್ತಿಯನ್ನು, ಅವರ ಒಂದು ಆಸೆ ಅಭಿಲಾಷೆಗಳನ್ನ ಉತ್ತಮಗೊಳಿಸುವಂಥ ಪ್ರಯತ್ನದಲ್ಲಿ ನಾವು ಕಮ್ಯುನಿಟಿ ಕಾಲೇಜ್ ಅಂತ ಕಾನ್ಸೆಪ್ಟ್ ಯಶಸ್ವಿಯಾಗಿ ತೊಗೊಂಡು ಹೋಗುವಂಥ ಪ್ರಯತ್ನ ನಮ್ಮ ಮಾಡ್ಯೂಲ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಹಿರಿಯ ನಾಗರಿಕರ ಬಗ್ಗೆ ನಾವು ಮಾತಾಡ್ತಿದ್ರೆ 60 ನಂತರ ಓಲ್ಡ್ ಏಜ್ನಲ್ಲಿ ಕ್ವಾಲಿಟಿ ಆಫ್ ಲೈಫ್, ನರಳತಾ ಗುಣಮಟ್ಟ ಹೆಚ್ಚಿಸ್ಕೊಳ್ಳೋದ ಅಥವಾ ಸ್ವಾವಲಂಬಿಗಳಾಗಿ ಸ್ವಾತಂತ್ರ್ಯರಾಗಿ ಉತ್ತಮ ಗುಣಮಟ್ಟದ ಜೀವನ ಇರಬೇಕಂದ್ರೆ ಈ ಹಿರಿಯ ನಾಗರಿಕರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ವಿ. ಈ ಕೇಂದ್ರದಲ್ಲಿ ಮಧ್ಯಾಹ್ನದ ಬಿಸಿ ಊಟ ಹಾಗೂ ಆರೋಗ್ಯ ಕೊಡುವಂಥದ್ದು, ಜೊತೆಯಲ್ಲೇ ಅವರಿಗೆ ಓದಲಿಕ್ಕೆ ಲೈಬ್ರರಿ
ಹರಟೆ ಹೊಡಿಲಿಕ್ಕೆ ಸ್ಥಳ ಹಾಗೂ ಏನೊಂದು ಟಿ ವಿಗೆ ವ್ಯವಸ್ಥೆ ಕಲ್ಪಿಸುವಂಥ ದೃಷ್ಟಿನಲ್ಲಿ ಹಿರಿಯ ನಾಗರಿಕರ ಕೇಂದ್ರವನ್ನು ಮೊದಲನೇ ಬಾರಿಗೆ ಸುಬ್ರಹ್ಮಣ್ಯ ನಗರದಲ್ಲಿ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಇದು ನವಭಾರತ ನಿರ್ಮಾಣದಲ್ಲಿ ಇಂದು ಎಲ್ಲೆಡೆ ನರೇಂದ್ರ ಮೋದಿಯದ್ದೇ ಛಾಪು. ಅವರ ಸರ್ಕಾರ ಆಡಳಿತದಲ್ಲಿ ಅಳವಡಿಸಿಕೊಂಡ ಹೊಸ ಸೂತ್ರಗಳು ಕ್ರಾಂತಿಯನ್ನೇ ಹುಟ್ಟುಹಾಕಿವೆ. ಅಭಿವೃದ್ಧಿ ವಿಷಯದಲ್ಲಿ ಗುಜರಾತನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾದರಿ ರಾಜ್ಯವನ್ನಾಗಿಸಿದ ಕೀರ್ತಿ ನರೇಂದ್ರ ಮೋದಿಯದ್ದು. ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿ ಬಗ್ಗೆ ದೂರದೃಷ್ಟಿಯುಳ್ಳ ನರೇಂದ್ರ ಮೋದಿ ಯುವಜನತೆಯ ಆಶಾಕಿರಣರಾಗಿದ್ದಾರೆ. ರಾಷ್ಟ್ರದ ಆಡಳಿತವನ್ನು ವಹಿಸಿಕೊಳ್ಳುತ್ತೇವೆ ಎಂದರೆ ಸಾಲದು. ರಾಷ್ಟ್ರದ ಎಲ್ಲ ಹಂತದಲ್ಲೂ ಅಭಿವೃದ್ಧಿಯನ್ನು ಹೊಂದಿ ಸಾಮಾನ್ಯ ಜನರು ನೆಮ್ಮದಿಯ ಬದುಕನ್ನು ಕಾಣುವಂತೆ ಮಾಡುವುದರಲ್ಲಿ ಸಫಲರಾಗಬೇಕು. ವಾಜಪೇಯಿಯಂಥ ಮಹಾನ್ ಆಡಳಿತಗಾರರನ್ನು ಸ್ಫೂರ್ತಿಯಾಗಿಟ್ಟುಕೊಂಡು ರಾಷ್ಟ್ರದ ಔನ್ನತ್ಯವನ್ನೇ ಗುರಿಯಾಗಿಸಿಕೊಂಡು ಅಕ್ಷರಶಃ ದುಡಿಯುತ್ತಿರುವ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹೊಸ ನಾಡನ್ನು ನಿರ್ಮಿಸೋಣ. ಉತ್ತಮ ರಾಜಧಾನಿಯಾಗಿ ಬೆಂಗಳೂರಿನ ಉನ್ನತಿಗಾಗಿ ಕಟಿಬದ್ಧವಾಗಿರುವ ಬಿಜೆಪಿಯನ್ನು ಬೆಂಬಲಿಸೋಣ. ಬಿಜೆಪಿ ಬೆಂಗಳೂರಿನ ಉನ್ನತಿಗಾಗಿ.